ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 27ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪ್ರಶಾಂತ ಮನಸಂ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾರು ವಿವೇಕ ವೈರಾಗ್ಯದ ಪ್ರಭಾವದಿಂದ ವಿಷಯಗಳ ಚಿಂತನೆಯನ್ನು ಬಿಟ್ಟು ಚಂಚಲತೆ ಮತ್ತು ವಿಕ್ಷೇಪರಹಿತನಾಗಿ ಯಾರ ಚಿತ್ತ ಸರ್ವಥಾ ಸ್ಥಿರವಾಗಿರುತ್ತೆ ಮತ್ತು ಸುಪ್ರಸನ್ನವಾಗಿರುತ್ತೋ, ಇದರ ಫಲಸ್ವರೂಪವಾಗಿ ಭಗವಂತನಲ್ಲೇ ಯಾರಿಗೆ ಅಚಲವಾದಂತಹ ಸ್ಥಿತಿ ಉಂಟಾಗಿರುತ್ತೋ ಅಂಥ ಯೋಗಿಯನ್ನ ಪ್ರಶಾಂತ ಮನಃ ಅಂತ ಹೇಳೋದು. ಇನ್ನು ಅಕಲ್ಮಶ ಅಂತಂದರೆ ಏನು? ತಮೋಗುಣದಿಂದ ಬರುವಂಥ ಅಥವಾ ತಮೋಗುಣದ ಕೆಲಸಗಳಾಗಿರುವಂಥ ಆಲಸ್ಯ, ಅತಿನಿದ್ರೆ, ಮೋಹ, ದುರ್ಗುಣ, ದುರಾಚಾರ, ಈ ರೀತಿಯ ಮಲರೂಪಿ ದೋಷಗಳನ್ನೆಲ್ಲ ಕಲ್ಮಶ ಅನ್ನುವಂಥ ಪದದಲ್ಲಿ ಸೇರಿಸ್ಕೊಳ್ಬೇಕು. ಈ ರೀತಿಯ ಕಲ್ಮಶಗಳಿಂದ ಅಥವಾ ಪಾಪದಿಂದ ಕಂಪ್ಲೀಟ್ ಆಗಿ ರಹಿತನಾಗಿರೋದನ್ನ ಅಕಲ್ಮಶ ಅಂತ ಹೇಳೋದು ಅಂತ ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅಕಲ್ಮಶಂ ಅನ್ನುವಂಥ ಪದದ ಅರ್ಥವನ್ನ ಪಾಪಕರ್ಮ ಮತ್ತು ಸಕಾಮ ಪುಣ್ಯಕರ್ಮ ಎರಡರಿಂದಲೂ ರಹಿತವಾಗಿರೋದು ಅಂತ ತಿಳ್ಕೊಂಡ್ರೆ ಏನಾದರೂ ಹಾನಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಅಕಲ್ಮಶಂ ಅಂದರೆ ಏನು ಅಂತ ಹೇಳಿದ್ರಲ್ವ, ಈ ಪದದ ಅರ್ಥ ಪಾಪ ಕೆಲಸಗಳು ಅಥವಾ ಸಕಾಮ ಪುಣ್ಯಕರ್ಮಗಳು. ಅಂದರೆ ನನಗೇನೋ ಒಂದು ಇಷ್ಟ ಬೇಕು, ನನ್ನ ಒಂದು ಇಚ್ಛೆ ಇರುತ್ತಲ್ಲ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪುಣ್ಯ ಕೆಲಸ ಮಾಡುವಂಥದ್ದು. ಅದೆರಡರಿಂದ ರಹಿತವಾಗಿರೋದು ಅಂತ ತಿಳ್ಕೊಂಡ್ರೆ ಏನಾದರೂ ಹಾನಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಏನು ಅಂತಂದರೆ, ಸಕಾಮ ಪುಣ್ಯಕರ್ಮಗಳ ಅಭಾವ ಶಾಂತ ರಾಜಸಂ ಪದದಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಅಕಲ್ಮಶಂ ಪದದಿಂದ ಕೇವಲ ಪಾಪಕರ್ಮಗಳ ಅಭಾವ ಅಂತ ತಿಳ್ಕೋಬೇಕು. ಇಲ್ಲಿ ಸಕಾಮ ಪುಣ್ಯಕರ್ಮಗಳ ಅಭಾವ ಅಂತ ತಿಳ್ಕೊಬೋದಾ ಅಂತ ಕೇಳಿದಾರಲ್ಲ, ಇಲ್ಲ, ಅದು ಶಾಂತ ರಜಸಂ ಅನ್ನುವಂಥ ಪದದಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟು ಅದನ್ನು ಕೊಟ್ಟಿದ್ದಾರೆ ನೋಡಿ, ಶಾಂತ ರಜಸಂ ಬ್ರಹ್ಮಭೂತ ಕಲ್ಮಶಂ ಅಂತ ಬಂದಿದೆಯಲ್ವಾ, ಸೊ ಅಲ್ಲಿಗೆ ಬರುತ್ತೆ, ಶಾಂತ ರಜಸಂಗೆ ಬಂದ್ಬಿಡುತ್ತೆ. ಇಲ್ಲಿ ಅಕಲ್ಮಶಂ ಅನ್ನುವಂಥ ಪದದಿಂದ ಬರೀ ಪಾಪದ ಕರ್ಮಗಳ ಅಭಾವ, ನಾವು ಪಾಪ ಕರ್ಮಗಳನ್ನು ಬಿಡುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಶಾಂತ ರಜಸಂ ಅನ್ನುವಂಥ ಪದ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು ಅಂತ. ಉತ್ತರ ಏನು ಅಂತಂದರೆ, ಆಸಕ್ತಿ, ಸ್ಪೃಹೆ, ಕಾಮನೆ, ಲೋಭ, ತೃಷ್ಣೆ ಮತ್ತು ಸಕಾಮ ಕರ್ಮ ಇದೆಲ್ಲವೂ ಕೂಡ ರಜೋಗುಣದಿಂದ ಉತ್ಪತ್ತಿಯಾಗತ್ತೆ. ಹಿಂದೆ ಏನು ಹೇಳಿದ್ರು, ಅಕಲ್ಮಶಮಲ್ಲಿ ತಮೋಗುಣದಿಂದ ಬರುವಂಥದ್ದು, ಅದಕ್ಕೆ ನಾವು ಪಾಪಕರ್ಮಗಳ ಅಭಾವ ಅಂತ ತಿಳ್ಕೋಬೇಕು. ಇಲ್ಲಿ ಶಾಂತ ರಜಸಂ ಅಂತಂದರೆ ರಜೋಗುಣದಿಂದ ಏನೆಲ್ಲ ಬರುತ್ತೆ. ಈಗ ರಜೋಗುಣ ಹೆಚ್ಚಾಗಿರೋರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಸ್ಪೃಹೆ ಇರುತ್ತೆ, ಕಾಮನೆಗಳಿರುತ್ತೆ, ಲೋಭ, ತೃಷ್ಣೆ ಮತ್ತು ಸಕಾಮ ಕರ್ಮಗಳು ಇದೆಲ್ಲ ರಜೋಗುಣದಿಂದ ಉತ್ಪತ್ತಿಯಾಗುವಂಥದ್ದು. ಇದರ ಬಗ್ಗೆ 14ನೇ ಅಧ್ಯಾಯದಲ್ಲಿ ಕೂಡ ಕೆಲವೊಂದು ವಿಚಾರ ಹೇಳಿದ್ದಾರೆ. ಅದೇನು ಅಂತಂದರೆ, 14ನೇ ಅಧ್ಯಾಯದ 7 ಮತ್ತು 12ನೇ ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾರೆ. 7ನೇ ಶ್ಲೋಕ ಯಾವುದು ಅಂತಂದರೆ, ರಜೋ ರಾಗಾತ್ಮಕಂ ವಿದ್ಧಿ ಅಂತ ಬರುತ್ತೆ. ಅಲ್ಲೇನು ಹೇಳ್ತಾನೆ ಭಗವಂತ, ರಾಗರೂಪಿ ರಜೋಗುಣ ಇದೆಯಲ್ಲ, ಅದು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪತ್ತಿಯಾಗಿರುವಂಥದ್ದು ಅಂತ ತಿಳ್ಕೊ. ಅದು ಜೀವಾತ್ಮನನ್ನು ಕರ್ಮಗಳ ಮತ್ತು ಅವುಗಳ ಫಲದ ಸಂಬಂಧದಿಂದ ಅದು ಬಂಧಿಸುತ್ತೆ. ಈಗ ಆಸೆಯಿಂದ ಬರುವಂಥ ರಜೋಗುಣ ಅನ್ನೋದು ಏನು ಮಾಡುತ್ತೆ, ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪತ್ತಿಯಾಗುತ್ತೆ ಅಂತ. ನಮ್ಮಲ್ಲಿ ಆಸೆಗಳು ಬರುತ್ತಲ್ವ, ಆಮೇಲೆ ಅದರಲ್ಲಿ ನಮಗೆ ಆಸಕ್ತಿ ಕೂಡ ಬರುತ್ತೆ, ಅದರಿಂದ ಬರುವಂಥದ್ದು ರಜೋಗುಣ. ಇದೇನು ಮಾಡುತ್ತೆ ಅಂತಂದರೆ ನಮ್ಮನ್ನು ಮತ್ತೆ ಮತ್ತೆ ಬಂಧನದಲ್ಲಿ ಸಿಕ್ಕಾಕೋ ಥರ ಮಾಡಿಬಿಡುತ್ತೆ. ಇನ್ನು ಇದೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಯಾವ ಶ್ಲೋಕ ಅದು, ಲೋಭ ಪ್ರವೃತ್ತಿರಾರಂಭ ಅಂತ ಬರುತ್ತಲ್ಲ ಆ ಶ್ಲೋಕ. ಅಲ್ಲೇನು ಹೇಳಿದಾನೆ ಭಗವಂತ ಅಂತಂದರೆ, ರಜೋಗುಣ ಯಾವಾಗ ಹೆಚ್ಚಾಗುತ್ತೋ ಆಗ ಲೋಭ ಅಂದರೆ ನಮ್ಮಲ್ಲಿ ತುಂಬ ಆಸೆ, ಅತಿ ಆಸೆ ಅಂತ ಹೇಳ್ತೀವಲ್ಲ, ಅದು ಬಂದ್ಬಿಡುತ್ತೆ. ಪ್ರವೃತ್ತಿ, ಆಮೇಲೆ ಸ್ವಾರ್ಥ ಬುದ್ಧಿಯ ಮೂಲಕ ಸಕಾಮ ಭಾವದಿಂದ ಕರ್ಮಗಳನ್ನು ಮಾಡುವಂಥದ್ದು. ಅಂದರೆ ನನಗೆ ಇದು ಬೇಕು ಅದು ಬೇಕಂತ ಏನೇನೋ ಆಸೆಗಳು ಅದೆಲ್ಲ ಇರುತ್ತೆ. ಸ್ವಾರ್ಥಕ್ಕೋಸ್ಕರ ನಾನು ಏನಾದರೂ ಒಂದು ಬಯಸಿ ಸಕಾಮ ಭಾವನೆಯನ್ನು ಇಟ್ಕೊಂಡು ನಾನು ಕೆಲಸ ಮಾಡುವಂಥದ್ದು. ಮತ್ತು ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ, ನನಗೆ ಈ ಒಂದು ಜಗತ್ತಲ್ಲಿರುವಂಥ ವಿಷಯಗಳನ್ನು ಅನುಭವಿಸ್ಬೇಕು ಅನ್ನುವಂಥ ಒಂದು ಆಸೆಗಳು, ಇದೆಲ್ಲ ಕೂಡ ರಜೋಗುಣದಿಂದ ಬರುವಂಥದ್ದು. ಈಗ ತಮೋಗುಣದಿಂದ ನಿದ್ದೆ, ಆಲಸ್ಯ ಇಂಥದ್ದೆಲ್ಲ ಬಂದರೆ ಇದರಲ್ಲಿ
ಹೆಚ್ಚಾಗಿ ಹೈಪರ್ ಆ್ಯಕ್ಟಿವ್ ಆಗಿ ನಾವು ಕೆಲಸ ಮಾಡ್ತೀವಿ. ಆದರೆ ಎಲ್ಲ ಸ್ವಾರ್ಥಕ್ಕೋಸ್ಕರ ನಾವು ಲೋಭ, ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರೋದ್ರಿಂದ ಆ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಮತ್ತು ಇದೇ ರಜೋಗುಣವನ್ನು ಮತ್ತು ಇವುಗಳೇ ರಜೋಗುಣಗಳನ್ನು ಬೆಳೆಸ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಇವೆಲ್ಲವುಗಳಿಂದ ರಹಿತನಾದಂತಹ ಪುರುಷನ ವಾಚಕವಾಗಿ ಇಲ್ಲಿ ಶಾಂತರಜಸಂ ಅನ್ನುವಂಥ ಪದ ಇದೆ. ಯಾರಿದನ್ನೆಲ್ಲ ಬಿಟ್ಟಿರ್ತಾನೋ ಅಂಥವನಿಗೆ ಶಾಂತರಜಸಂ ಅನ್ನುವಂಥ ಪದವನ್ನು ಕೊಟ್ಟಿರುವಂಥದ್ದು. ಚಂಚಲರೂಪಿ ವಿಕ್ಷೇಪವೂ ಕೂಡ ರಜೋಗುಣದ್ದೇ ಕೆಲಸ ಆಗಿದೆ. ಆದರೆ ಅದರ ವರ್ಣನೆಯನ್ನು ಪ್ರಶಾಂತ ಮನಸಂ ಅನ್ನುವಂಥದ್ರಲ್ಲಿ ಬಂದಿದೆ ಅದು. ಅದರಿಂದನೇ ಇಲ್ಲಿ ಮತ್ತೆ ಹೇಳಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅಂದರೆ ಚಂಚಲತೆ ಅನ್ನುವಂಥ ವಿಕ್ಷೇಪ ಕೂಡ ಈ ರಜೋಗುಣಕ್ಕೆ ಬರುತ್ತೆ. ಅದನ್ನು ಪ್ರಶಾಂತ ಮನಸ್ಸ ಅನ್ನುವಂಥ ಪದದಲ್ಲಿ ಅದನ್ನು ಹೇಳಿರೋದ್ರಿಂದ, ಅಂದರೆ ನಾವು ಮೊದಲು ತಿಳ್ಕೊಂಡ್ವಲ್ವ, ವಿವೇಕ ಮತ್ತು ವೈರಾಗ್ಯದ ಪ್ರಭಾವದಿಂದ ಅವರು ಚಿಂತನೆಯನ್ನು ಬಿಟ್ಟು ಚಂಚಲತೆ ಮತ್ತು ವಿಕ್ಷೇಪರಹಿತನಾಗಿ ಅವನ ಚಿತ್ತ ಸದಾ ಸ್ಥಿರವಾಗಿರುತ್ತೆ ಅಂತೆಲ್ಲ ಹೇಳಿದ್ರಲ್ವ, ಅಲ್ಲಿ ಪ್ರಶಾಂತ ಮನಸ್ಸಕ್ಕೆ ಬಂದ್ಬಿಟ್ಟಿದೆ ಆ ವರ್ಡು. ಅದಕ್ಕೋಸ್ಕರ ಇಲ್ಲಿ ಸೇರಿಸಿಲ್ಲ. ಅದು ಕೂಡ ರಜೋಗುಣದ ಕೆಲಸನೇ ಆಯಿತಾ. ಆದರೆ ಅದನ್ನು ಪ್ರಶಾಂತ ಮನಸ್ಸಂ ಅನ್ನುವಂಥ ಪದದಲ್ಲಿ ಉಪಯೋಗ ಮಾಡಿರೋದ್ರಿಂದ ಇಲ್ಲಿ ಮತ್ತೆ ಅದನ್ನು ಹೇಳಿಲ್ಲ. ಈಗ ನಮಗೆ ತಮೋಗುಣದಿಂದ ಏನಾಗುತ್ತೆ ಮತ್ತು ರಜೋಗುಣದಿಂದ ಏನಾಗುತ್ತೆ, ಅದೆರಡನ್ನು ಬಿಟ್ಟಿರೋರನ್ನ ಏನಂತ ಕರೀತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಯಾರಲ್ಲಿ ಆ ರಜೋಗುಣದ ಕೆಲಸಗಳೂ ಕೂಡ ಶಾಂತವಾಗಿರುತ್ತೋ, ಯಾರಲ್ಲಿ ತಮೋಗುಣದ ಒಂದು ಪ್ರಭಾವದಿಂದ ಆಗುವಂಥ ಎಲ್ಲ ಕೆಲಸಗಳು ನಿಂತು ಹೋಗಿರತ್ತೋ ಅಂಥವರನ್ನು ಕಲ್ಮಷಃ ಶಾಂತರಜಸಂ ಅಂತೆಲ್ಲ ಪದಗಳಿಂದ ಕರೆಯುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.